ಹಲೋ, ಹೇಗಿದ್ದೀರಪ್ಪ ಎಲ್ಲ? ನೋಡಿ, ಸೋರೆಕಾಯಿ ಇದೆಯಪ್ಪ, ಅದರಲ್ಲಿ ಒಂದು ಮಜ್ಜಿಗೆ ಹುಳಿ ರೆಸಿಪಿ ಕೊಡ್ತೀನಿ. ಒಂದು ಸ್ಪೂನ್ನಷ್ಟು ತೊಗರಿಬೇಳೆ ನೆನೆಸಿಟ್ಟಿದ್ದೀನಪ್ಪ, ಚಿಕ್ಕ ಸ್ಪೂನಲ್ಲಿ. ಒಂದು ಸ್ಪೂನ್ ತೆಂಗಿನಕಾಯಿ, ಈರುಳ್ಳಿ, ಜೀರಿಗೆ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಒಂಚೂರು ಬೆಲ್ಲಪ್ಪ, ಬೆಲ್ಲ ಆಪ್ಷನ್ನ, ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಣ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಸಾಸಿವೆ, ಅರಿಶಿನ, ಹಿಂಗು, ಉಪ್ಪು. ಸೋರೆಕಾಯಿ ಮೀಡಿಯಮ್ಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿಪ್ಪ. ನೋಡಿಪ್ಪ, ಸ್ವಲ್ಪ ಡಬ್ರಿನಲ್ಲಿ ನೀರು ಇಟ್ಟಿದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಅದನ್ನು ಇದಕ್ಕೆ ಹಾಕ್ತೀನಿಪ್ಪ. ಸೋರೆಕಾಯಿ ಸ್ವಲ್ಪ ಬೇಯಲಿ. ಬೇಕಂದರೆ ಸ್ವಲ್ಪ ಅರಿಶಿನ ಹಾಕಿಪ್ಪ. ಇದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಬೇಯಲಿ. ನೋಡಿಪ್ಪ, ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಕಾಯಿ ಅದು ಬೇಯ್ತಾ ಇರಲಿ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕೋ. ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಫ್ರೈ ಆಗಲಿಪ್ಪ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿಪ್ಪ. ಈಗ ಜೀರಿಗೆ, ಮೆಣಸು ಹಾಕ್ಕೋತೀನಿ. ಮೆಣಸು ಹಾಕೋದ್ರಿಂದ ಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿಪ್ಪ, ಹಸಿಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ. ಖಾರ ನೀವು ಎಷ್ಟು ಗೊಜ್ಜು ಮಾಡ್ಕೋಬೇಕು, ಮಜ್ಜಿಗೆ ಸಾರು ಮಾಡ್ಕೋಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿಪ್ಪ, ಇಷ್ಟಾದಮೇಲೆ ಸ್ವಲ್ಪ ತೆಂಗಿನಕಾಯಿ ಅದಕ್ಕೆ ಹಾಕ್ಬಿಡಿ. ತೆಂಗಿನಕಾಯಿ ಸ್ವಲ್ಪ ಬಿಸಿ ಬಾಣಲಿನಲ್ಲೇ ರೋಸ್ಟ್ ಮಾಡಿ ಅಷ್ಟೇ. ಎಲ್ಲ ಬಿಸಿ ಇರುತ್ತಲ್ಲ ಬಾಣಲಿ, ಸ್ವಲ್ಪ ರೋಸ್ಟ್ ಮಾಡಿ ಸಾಕು. ಈಗ ಜಾರಿಗೆ ಹಾಕ್ಕೊಳ್ಳಿಪ್ಪ. ಈಗ ಇದಕ್ಕೇ ರೋಸ್ಟ್ ಮಾಡಿರೋದಕ್ಕೆಪ್ಪ ನೋಡಿ, ತೊಗರಿಬೇಳೆ ಒಂದು 4 ಕಳ್ಳು ಬೇಕಾದ್ರೆ ಅಕ್ಕಿ ಹಾಕ್ಕೊಳ್ಳಿಪ್ಪ. ನೀವು ಒಂದು 1/4 ಸ್ಪೂನಷ್ಟು ಅಕ್ಕಿ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ, ಆಪ್ಷನ್. ಅಕ್ಕಿ ಮಾತ್ರ. ಇದಕ್ಕೆ ಕಡಲೆಬೇಳೆ ಹಾಕ್ತಾರಪ್ಪ, ನಾನು ತೊಗರಿಬೇಳೆ ಹಾಕಿದ್ದೀನಿ. ನೋಡಿ, ತೊಗರಿಬೇಳೆ 1-2 ಕಾಳು ಅಕ್ಕಿ ಹಾಕಿದ್ದೀನಿ. ಜಾಸ್ತಿ ಬೇಡಪ್ಪ, ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪನೇ. ಇದನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಗ್ರೈಂಡರ್ ಮಾಡ್ಕೊತೀನಿ. ನೋಡಿಪ್ಪ, ಇದು ಗ್ರೈಂಡರ್ ಮಾಡಿದ್ದನ್ನು ಇದಕ್ಕೆ ಹಾಕ್ಕೊಡಿಪ್ಪ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಬೇಕಪ್ಪ. ಸ್ಟವ್ ಆನ್ ಮಾಡಿದ್ದೀನಿ. ಆಮೇಲೆ ಈ ಮೊಸರನ್ನು ಇದಕ್ಕೆ ಹಾಕ್ಬಿಡಿಪ್ಪ. ನೋಡಿ, ಒಂದೇ ಒಂದು ಸುತ್ತು ತಿರುಗಿಸ್ಕೊಂಡಿದ್ದೀನಪ್ಪ. ಮೊಸರು ಮಜ್ಜಿಗೆ ಮಾಡ್ಕೊಳ್ಳಿ, ಗಟ್ಟಿ ಮಜ್ಜಿಗೆ. ನೋಡಿ, ಇದಕ್ಕೆ ಹಾಕ್ತಾಯಿದ್ದೀನಿ. ಇದೆರಡು ಚೆನ್ನಾಗಿ ಬೇಯಲಿಪ್ಪ. ಚೆನ್ನಾಗಿ ಒಂಥರ ಈ ಮಜ್ಜಿಗೆದೆಲ್ಲ ನೋಡಿಪ್ಪ, ಒಂದು ಕುದಿ ಬಂದುಬಿಡ್ತಾಗಲೇ. ಇದು ಒಂದು ನಿಮಿಷ ಸ್ವಲ್ಪ ತಿರುಗಿಸ್ಬೇಕಪ್ಪ, ಇಲ್ಲಾಂದರೆ ಒಡೆದ್ಬಿಡುತ್ತೆ. ಅದಕ್ಕೆ ಹೊಡಿಬಾರ್ದು. 1-2 ನಿಮಿಷ ಸ್ವಲ್ಪ ಈ ಥರ ಮಾಡಿಬಿಟ್ಟು ಆಮೇಲೆ ಕುದಿಲಿಕ್ಕೆ ಬಿಡಿ. ಅದೇ ಮೊಸರನ್ನು ಮಸಾಲ ಮಿಕ್ಸ್ ಮಾಡಿ. ನೋಡಿಪ್ಪ, ಇದು ಬೆಂದಿದೆ. ನೋಡಿ, ಹೋಳು. ಇದನ್ನು ನೀರು ಸಪ್ರೇಟ್ ಮಾಡ್ತೀನಿಪ್ಪ. ನೋಡಿಪ್ಪ, ಈ ಥರ ಮೊಸರಿನಲ್ಲಿರೋ ಆಯಿಲೆಲ್ಲ, ಬಟರೆಲ್ಲ ಈ ಥರ ಮೇಲ್ಗಡೆ ತೇಲ್ಬೇಕು. ಆವಾಗ ಕರೆಕ್ಟಾಗಿ ಅದ ಬಂದಿದೆ ಅಂತ ಮಜ್ಜಿಗೆದು ಹುಳಿಗೆ. ಇದು ನೋಡಿಪ್ಪ, ನೀರು ಇದು ಮಾಡಿದ್ದೀನಿ, ಫಿಲ್ಟ್ರ್ ಮಾಡಿದ್ದೀನಿ. ಈಗ ಇದಕ್ಕೆ ಹಾಕ್ಕೊಳ್ಳಿ.
ನೀರು ಬೇಕಾದ್ರೆ ಅದನ್ನು ವೇಸ್ಟ್ ಏನು ಮಾಡಬೇಡಿಪ್ಪ. ಪೆಪ್ಪರ್ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪನೇ ಇಟ್ಟಿದ್ದೀನಿ ನೋಡಿ, ನಾನು ನೀರು ಜಾಸ್ತಿ ಇಟ್ಟಿಲ್ಲ ನೋಡಿ, ಸ್ವಲ್ಪನೇ ಇಟ್ಕೊಂಡಿದ್ದೀನಿ. ಬೇಕಂದರೆ ಅರಿಶಿನೂ ಇದೆ ಅದರಲ್ಲಿ, ಏನಾಗಲ್ಲ. ಒಂಚೂರು ಪೆಪ್ಪರ್ ಸಾಲ್ಟು, ಒಂಚೂರು ನಿಂಬು ಹಾಕ್ಕೊಂಡು ಬೇಕಾದ್ರೆ ಕುಡೀರಿ, ಏನು ವೇಸ್ಟ್ ಆಗೋಲ್ಲ. ವೇಸ್ಟ್ ಮಾಡಬಾರ್ದಲ್ಲ, ಸೋರೆಕಾಯಿ ಅಲ್ವಾ, ಅದಕ್ಕೆ ನೋಡಿ ಈ ಥರ ಆಯಿತು. ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಪ್ಪ. ಉಪ್ಪು ಕಾಯಿಗೆ ಮತ್ತು ಇದಕ್ಕೆಲ್ಲ ಹಿಡಿಬೇಕು. ಮತ್ತಪ್ಪ ಒಂದು ಚಿಟ್ಟಿ ಬೆಲ್ಲ ಆಪ್ಷನ್ನು, ನಿಮಗೆ ಬೇಡ ಅಂದರೆ ಹಾಕ್ಕೋಬೇಡಿ. ಸುಮ್ಮನೆ ಒಂದು ಉಪ್ಪು ಖಾರ ಹುಳಿ ಎಲ್ಲ ಒಂದು ಕರೆಕ್ಟಾಗಿ ಹದವಾಗಿರುತ್ತೆ ಅಂತ ಅಷ್ಟೇ ಒಂದು ಚಿಟ್ಟಿ ಬೆಲ್ಲ ಹಾಕೋದು. ಒಂದೆರಡು ನಿಮಿಷಪ್ಪ. ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಇದು ಒಗ್ಗರಣೆಗೆ. ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಸಾಸಿವೆ, ಒಣಮೆಣಸಿನ್ಕಾಯಿ, ಒಂಚೂರು ಕರಿಬೇವು ಹಾಕ್ಕೊಂಡ್ಬಿಟ್ಟ. ನೋಡಿಪ್ಪ ಇಷ್ಟಾಗಲಿ. ಈಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿಪ್ಪ. ಹಿಂಗೆ ಬೇಕಪ್ಪ, ಚೆನ್ನಾಗಿರುತ್ತೆ ಹಿಂಗೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಗ್ಗರಣೆಯಲ್ಲಿ ಆಗಬೇಕು, ಅದ್ರ ಘಮನೇ ಬೇರೆ. ಆವಾಗ ಹಿಂಗು ಕೊತ್ತಂಬರಿ ಸೊಪ್ಪು ಎಲ್ಲ ಒಗ್ಗರಣೆಯಲ್ಲಿ ಆದರೆ ಅಪ್ಪ ಅದ್ರ ಘಮನೇ ಬೇರೆ. ಆವಾಗಲೇ ಮಜ್ಜಿಗೆ ಹುಳಿ ಘಮ ಬರೋದು. ನೋಡಿಪ್ಪ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ. ಕಾಯಿ ಬೇಯುವಾಗ ಬೇಕಾದ್ರೆ ಒಂದು ಚಿಟ್ಟಿ ಅರಿಶಿನ ಹಾಕ್ಕೊಂಡಿದ್ದೀನಿ ನಾನು, ನೀವು ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಗ್ಗರಣೆಗೆ ಹಾಕ್ಕೊಳ್ಳಿ. ನಾನು ಒಗ್ಗರಣೆಗೆ ಹಾಕಿಲ್ಲ, ಕಾಯಿಗೆ ಹಾಕಿದ್ದೀನಿ. ಇದು ಒಗ್ಗರಣೆ ಹಾಕ್ತೀನಪ್ಪ ಈಗ. ಓಕೆನಾ, ಹದವಾಗಿದೆ. ನಿಮಗೆ ತೊಗರಿಬೇಳೆದೇ ಒಂಥರ ಟೇಸ್ಟ್ ಬರುತ್ತೆಪ್ಪ. ತೊಗರಿಬೇಳೆ ನೆನೆಸಿ ನೀವು ಖಾರಕ್ಕೆ ಹಾಕ್ಕೊಂಡ್ರೆ ಕಡಲೆಬೇಳೆದೇ ಒಂಥರ ಟೇಸ್ಟ್ ಬರುತ್ತೆ. ಮತ್ತು ನಿಮ್ಮದು ಆಪ್ಷನ್ ಅದು. ಒಂದು ಸಲ ಆ ಥರ ಮಾಡಿ, ಒಂದು ಸಲ ಕಡಲೆಬೇಳೆ ಮಾಡಿ. ರೈಸ್ ಅಷ್ಟೇಪ್ಪ, ಒಂದು 4 ಕಾಳು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಒಂಥರ ಆಗಿಬಿಡುತ್ತೆ, ಗಂಜಿ ಥರ. ಸ್ವಲ್ಪನೇ ಹಾಕ್ಕೋಬೇಕು. ಸರ್ವಿಂಗ್ ಬೌಲ್ಗೆ ಹಾಕ್ಲಾ ನೋಡಿ, ಸರ್ವಿಂಗ್ ಬೌಲ್ ಹಾಕ್ತೀನಿಪ್ಪ. ಹೇಗಿದೆ, ಸಖತ್ತಾಗಿದೆ ಅಪ್ಪ. ಇದನ್ನೇ ತಂಬುಳಿ ಮಾಡುವಾಗ ಹಸಿದೆ ಮಸಾಲ, ಅದು ಇನ್ನೂ ಚೆನ್ನಾಗಿರುತ್ತೆ. ತಂಬುಳಿ ಕೂಡ ಇನ್ನೂ ಚೆನ್ನಾಗಿರುತ್ತೆ ಅಪ್ಪ. ಓಕೆನಾ. ಮಜ್ಜಿಗೆ, ಸೋರೆಕಾಯಿ ಮಜ್ಜಿಗೆ ಹುಳಿ, ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಕೊಡಿ. ಓಕೆನಾ. ಸಿ ಯು.